ಧರ್ಮಸ್ಥಳ ಬುರುಡೆ ಪ್ರಕರಣದ ಒಂದು ಪಿತೂರಿಯ ರೂವಾರಿ ಅಂತ ಹೇಳಲಾಗ್ತಾ ಇರುವಂತ ಮಹೇಶ್ ಶೆಟ್ಟಿ ವಿರುದ್ಧ ಈಗ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಒಂದು ಆರೋಪವನ್ನು ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಿಜೆಪಿಯ ಅಸೋಸಿಯೇಟ್, ಈತ ಬೆಳೆಯೋದಕ್ಕೆ ಬಿಜೆಪಿಯವರೇ ಮೂಲ ಕಾರಣ. ಇಲ್ಲಿ ಆತನ ಜೊತೆಗೆ ಬಿಜೆಪಿಯನ್ನು ಕೂಡ ಗಣಿಗ ರವಿಕುಮಾರ್ ತಳಕು ಹಾಕಿದ್ದಾರೆ. ವೋಟ್ಗಾಗಿ ಧರ್ಮಸ್ಥಳವನ್ನ ದುರುಪಯೋಗ ಮಾಡಿಕೊಂಡಿದ್ದೆ ಬಿಜೆಪಿ. ಬಿಜೆಪಿ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀ ಕ್ಷೇತ್ರದ ಮಂಜುನಾಥನ ಶಕ್ತಿ ಬಗ್ಗೆ ಎಲ್ರಿಗೂ ಗೊತ್ತಿದೆ. ರಾಜಕೀಯಕ್ಕಾಗಿ ಸುಮ್ಮನೆ ಜೈಕಾರ ಹಾಕೋದಲ್ಲ, ಯಾರ್ಯಾರು ಪಿತೂರಿ ಮಾಡಿದ್ರೋ ಅವರಿಗೆ ಗಡಿಪಾರಾಗಿದ್ದಾರೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಅವರು ಆರೋಪವನ್ನು ಮಾಡ್ತಾ ಆತ ಬಿಜೆಪಿಯ ಏಜೆಂಟ್ ಅಂತ ಒಂದು ಲಾಸ್ಟಲ್ಲಿ ತಳಕು ಹಾಕಿದ್ದಾರೆ ಶಾಸಕ ಗಣಿಗ ರವಿಕುಮಾರ್. ಮಹೇಶ್ ತಿಮರೋಡಿ ಬಿಜೆಪಿಯ ಅಸೋಸಿಯೇಟ್, ಅವನು ಬೆಳೆಯಕ್ಕೆ ಅವರೇ ಕಾರಣರಾಗಿ ಇವತ್ತು ನಿಷ್ಪಾಕ್ಷ ತನಿಖೆ ಆಗ್ಬೇಕಾದ್ರು ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು. ಧರ್ಮಸ್ಥಳ ಚಲೋ ಇದರಿಂದ ಬಗೆಹರಿಯಲ್ಲ. ಧರ್ಮಸ್ಥಳದ ಪ್ರಾಬ್ಲಮ್ ಒರಿಜಿನಲ್ ಬುಡದಲ್ಲಿ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಕಿತ್ತೆಸೋದ್ರೆ ಗಾಯ ಆಗಿದಾಗ ಔಷಧಿ ಕೊಟ್ಟರೆ ಅದು ವಾಸಿ ಆಗಲ್ಲ. ನಾನು ರಾಜಕೀಯಕ್ಕೋಸ್ಕರ ಸುಮ್ಮನೆ ಮಾತಾಡಿ ಜೈಕಾರ ಹಾಕೊಂಡು ನಾನು ಧರ್ಮಸ್ಥಳ ಪರ ಇದ್ದೀನಿ ಅನ್ನೋದ್ರಿಂದ ಧರ್ಮಸ್ಥಳದನ್ನ ಯಾರು ತೊಳೆಯಲಿಕ್ಕಾಗಲ್ಲ. ಇವತ್ತು ಸರ್ಕಾರ ಮತ್ತೆ SIT ಅದ್ರ ಹಿಂದೆ ಯಾರ್ಯಾರು ಏನೋ ಪಿತೂರಿ ಮಾಡಿದ್ರು ಅನ್ನೋದನ್ನ ಜೈಲು ಕಳಿಸೋದು, ಗಡಿಪಾರು ಮಾಡೋದ್ರಲ್ಲಿ ನ್ಯಾಯ ಸಿಗ್ತಾರೆ. ನಿಷ್ಪಕ್ಷಪಾತವಾಗಿ ಶೌಚಾಲಯಕ್ಕೂ ನ್ಯಾಯ ಸಿಗುತ್ತೆ, ಧರ್ಮಸ್ಥಳಕ್ಕೂ ನ್ಯಾಯ ಸಿಗುತ್ತೆ. ನಾವು ಎಲ್ಲರ ಪರ ಇದೀವಿ, ಬಡವರ ಪರ ಇದೀವಿ, ಹೆಣ್ಮಕ್ಳು ಪರ ಇದೀವಿ. ಕೇವಲ ಒಂದು ರಾಜಕೀಯ ಪಕ್ಷ ಓಟಿಗೋಸ್ಕರ ದೇವಸ್ಥಾನಗಳನ್ನ ಧರ್ಮಗಳನ್ನ ನಾವು ಏನು ಮಿಸ್ಯೂಸ್ ಅಂದ್ರೆ ದುರುಪಯೋಗ ಪಡಿಸ್ಕೊತಾ ಇಲ್ಲ. ಬಡವರಿಗೆ, ಹೆಣ್ಮಕ್ಳಿಗೆ ಮತ್ತು ಶ್ರೀ ಕ್ಷೇತ್ರಕ್ಕೆ ಮೂರನ್ನು ನೋಡಿ ಹಿಂದೂ ಧರ್ಮಕ್ಕೆ ನಾಲ್ಕಕ್ಕೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ. ಇನ್ನು ಕಾಂಗ್ರೆಸ್ನ ಮಂಡ್ಯ ಶಾಸಕರಾಗಿರುವಂತಹ ಗಣಿಗ ರವಿಕುಮಾರ್ ಸೀದಾ ಬಿಜೆಪಿ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಿಜೆಪಿಯ ಅಸೋಸಿಯೇಟ್, ಈತ ಬೆಳೆಯೋದಕ್ಕೆ ಅವರೇ ಕಾರಣ. ಈಗ ನೋಡಿದ್ರೆ ನ್ಯಾಯ ಸಿಗಬೇಕು, ಧರ್ಮಸ್ಥಳಕ್ಕೆ ನ್ಯಾಯ ಒದಗಿಸಬೇಕು, ನಾವು ಧರ್ಮಸ್ಥಳ ಪರವಾಗಿದ್ದೀವಿ, ಧರ್ಮಸ್ಥಳ ಚಲೋ ಅಂತ ಹೇಳಿ ಡ್ರಾಮಾ ಮಾಡ್ತಿದ್ದಾರೆ. ಆದರೆ ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೆ ಆ ಬದ್ಧತೆ ಇದೆ. ಸೌಜನ್ಯ ಪರವಾಗೂ ಕೂಡ ನ್ಯಾಯ ಕೊಡಿಸಬೇಕು, ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ನ್ಯಾಯ ಕೊಡಿಸಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಅಂತ ಹೇಳೋದ್ರ ಜೊತೆಗೆ ಯಾರು ಈ ಒಂದು ಷಡ್ಯಂತ್ರದ ರೂವಾರಿ ಅಂತ ಹೇಳಲಾಗ್ತಾ ಇದೆಯೋ ಆತನೇ ಬಿಜೆಪಿಯ ಅಸೋಸಿಯೇಟ್, ಆತ ಬೆಳೆಯೋದಕ್ಕೆ ಬಿಜೆಪಿನೇ ಕಾರಣ ಅಂತ ಹೇಳಿ ಪರೋಕ್ಷವಾಗಿ ಬಿಜೆಪಿಯ ಕಡೆಗೆ ಈ ಪಿತೂರಿಯ ಬೊಟ್ಟು ಮಾಡುವಂತಹ ಕೆಲಸವನ್ನ ಇವತ್ತು ಶಾಸಕ ಗಣಿಗ ರವಿಕುಮಾರ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.